ಬರಗಾಲ ಘೋಷಣೆ ಆದದು ಒಂದ್ ಎಕರೆಕ್ಕೆ 20,000 ರೂಪಾಯಿ ಕೊಡು ಅಂತ ಹೇಳಿ ಹಲವಾರು ಸಲ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಅದು ಕೂಡ ಸರ್ಕಾರ ಕೊಟ್ಟಿಲ್ಲ. ಮತ್ತು ಈಗಾಗಲೇ ನಮ್ಮ ಖಾತಾ ಮತ್ತು ಗೊಬ್ಬರ ಮತ್ತು ಬೀಜ ಈಗಾಗಲೇ ಬಹಳಷ್ಟು ಗಗನಕ್ಕೇರಿ ಬಿಟ್ಟದ. ಗೊಬ್ಬರ ಮತ್ತು ಖಾತಾ ಒಂದು ಒಳ್ಳೆ ನೀರಿನಲ್ಲಿ ರೈತರಿಗೆ ಹಂಚಬೇಕಂತ ಹೇಳಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರನು ಕೂಡ ನಮ್ಮ ರೈತರಿಗೆ ಏನಪ್ಪಾ ಅಂತ ಸಾಲ ಮನ್ನಾ ಮಾಡ್ಬೇಕಂತ ಹೇಳಿ ಅವರಿಗೂ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಒಂದು ವೇಳೆ ಆಗಿದಿಲ್ಲಪ್ಪ ಅಂತಂದ್ರೆ ಒಂದು ಉಗ್ರವಾದ ಹೋರಾಟವನ್ನು ಕಲಬುರಗಿಯಲ್ಲಿ ಹಾಕಬೇಕಾಗ್ತದ. This video is sponsored by Mahalakshmi Jewelers, Manu Multi-Speciality Hospital, KBN University, Shaheen Group of Institutions, Surat Khazana, Al-Sharia Group of Institutions, Beg Neuropsychiatry Hospital, NK NEET Institute, and by Alimi Public School. ಮೊಟ್ಟ ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಈಗಾಗಲೇ ನಮ್ಮ ಕಲಬುರಗಿ ಬರಗಾಲ ಘೋಷಣೆ ಆಗಿದೆ ಅಂತ ಹೇಳಿ ಇವತ್ತು ಸರ್ಕಾರ ನಮ್ಮದೇನಪ್ಪ ಅಂತಂದ್ರೆ ಬರಗಾಲ ಘೋಷಣೆ ಮಾಡಿತ್ತು. ಆ ಬರಗಾಲ ಘೋಷಣೆ ಮಾಡಿದ ಸಂದರ್ಭದಲ್ಲಿ ಇವತ್ತೇನಪ್ಪ ಅಂತಂದ್ರೆ ಹೋದ ವರ್ಷ ಹಿಡಿದು ನಮ್ಮ ರೈತರು ಭಾಳ ಕಂಗಾಲಾಗಿದ್ದಾರೆ. ಅದಕ್ಕೆ ಆ ಬರಗಾಲ ಘೋಷಣೆ ಆದದು ಒಂದು ಎಕರೆಕ್ಕೆ 20,000 ರೂಪಾಯಿ ಕೊಡು ಅಂತ ಹೇಳಿ ಹಲವಾರು ಸಲ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಅದು ಕೂಡ ಸರ್ಕಾರ ಕೊಟ್ಟಿಲ್ಲ. ಮತ್ತು ಈಗಾಗಲೇ ನಮ್ಮ ಖಾತಾ ಮತ್ತು ಗೊಬ್ಬರ ಮತ್ತು ಬೀಜ ಈಗಾಗಲೇ ಭಾಳಷ್ಟು ಗಗನಕ್ಕೇರಿ ಬಿಟ್ಟದ. ಇವತ್ತು DAP ಏನಪ್ಪ ಅಂತಂದ್ರೆ 1350 ರೂಪಾಯಿ ಆಗ್ಯದ. ಮತ್ತು 20-0-13 ಏನಪ್ಪ ಅಂತಂದ್ರೆ 1250 ರೂಪಾಯಿ ಆಗ್ಯದ. DAP ಏನದ 800 ರೂಪಾಯಿ ಆಗಬೇಕು. ಮತ್ತು 20-0-13 ಏನಪ್ಪ ಅಂತಂದ್ರೆ ಇವತ್ತು 700 ರೂಪಾಯಿ ಆಗ್ಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ರೈತರು ಏನಪ್ಪ ಅಂತಂದ್ರೆ NHಲ್ಲಿ ಹೋದಂಥ ಹೊಲದಲ್ಲಿ ಏನಪ್ಪ ಅಂತಂದ್ರೆ ರೈತರಿಗೆ 25 ಲಕ್ಷ ರೂಪಾಯಿ ಇವತ್ತೇನದ ಸರ್ಕಾರ ಕೊಡಬೇಕು. ಈಗಾಗಲೇ ಯಾದಗಿರಿಯಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರು ಬಡಗಲ್ಪುರ್ ನಾಗೇಂದ್ರ ಅವರ ನೇತೃತ್ವದಲ್ಲಿ ಇವತ್ತೇನಪ್ಪ ರೈತರಿಗೆ 25 ಲಕ್ಷ ರೂಪಾಯಿ ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡಿ ಅವ್ರು ಏನು ಇಸ್ಕೊಟ್ರ ಅದು ಕಲಬುರಗಿಯಲ್ಲಿ ಕೂಡ ಆಗಬೇಕಂತೇಳಿ ನಾವು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಮೊಟ್ಟ ಮೊದಲನೇದಾಗಿ ನಮ್ಮ ಕೂಲಿ ಕಾರ್ಮಿಕರು ಇವತ್ತೇನಪ್ಪ ಅಂತಂದ್ರೆ 316 ರೂಪಾಯಿ ಕೊಡುತ್ತಾರೆ ಇವತ್ತು ಕೂಲಿ ಕಾರ್ಮಿಕರಿಗೆ. ನಾವೇನಪ್ಪ ಅಂತಂದ್ರೆ ಒಂದು ಕೂಲಿ ಮತ್ತು 500 ರೂಪಾಯಿ ಕೊಡಬೇಕು. ಭಾಳಷ್ಟು ಕೂಲಿ ಕಾರ್ಮಿಕರು ಅಂದ್ರೆ ಬಾಂಬೆ ಪುನಃ ಗುಳೆ ಹೋಗ್ತಾ ಇದ್ದಾರೆ. ಅದು ಆಗಬಾರ್ದು. 500 ರೂಪಾಯಿ ಒಂದು ಕೂಲಿ ಮತ್ತು ಆಗಬೇಕು. ನಿರಂತರವಾಗಿ ಇವತ್ತೇನಪ್ಪ ಅಂತಂದ್ರೆ 200 ರೂಪಾಯಿ 200 ದಿವಸ ನಡಿಬೇಕದು ಉದ್ಯೋಗ ಖಾತ್ರಿಯಲ್ಲಿ ಕೆಲಸ. ಮತ್ತು ಈಗಾಗಲೇ ನಮ್ಮ ಜಿಕ್ಸಮ್ದವರು ನಮಗೆ ಭಾಳಷ್ಟು ಕಡೆಯಿಂದ ರೈತರಿಗೆ ಭಾಳ ತೊಂದರೆ ಆಗ್ತಾ ಇದೆ. ಏನಪ್ಪ ಅಂತಂದ್ರೆ ಇವತ್ತು 63 ಯೂನಿಟ್ ಅದ. ಇವತ್ತು ಆ 63 ಯೂನಿಟ್ಗೆ ಏನಪ್ಪ ಅಂತಂದ್ರೆ ಸುಮಾರಾಗಿ 8, 9, 10 ಮಂದಿ ತನ ಅದಕ್ಕೆ ಹಾಕಿದ್ರೆ ಅದು ಸುಟ್ಟು ಹೋಗಿ ಇವತ್ತು ರೈತರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಅದು ಆಗಬಾರ್ದು. 100 ಯೂನಿಟ್ ಹಾಕಿದ್ರೆ ಅದು ಒಳ್ಳೇದಾಗ್ತದೆ ರೈತರಿಗೆ ಅಂತ ಹೇಳಿ ನಾವು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸರ್. ಇದು ಕೂಡಲೇ ಆಗಿದ್ದಿಲ್ಲಪ್ಪ ಅಂತಂದ್ರೆ ನಾವು ಒಂದು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗ್ತದೆ. ಇವತ್ತೇನು ಬೀಜ ಗೊಬ್ಬರ ಏನು ಅದಾವ ಇವತ್ತು ಕಳಪೆ ಮಟ್ಟದಲ್ಲಿ ಹೊಂಟವ. ಅದು ಹೋದ ವರ್ಷ ಇವತ್ತು ಸೋಯಾಬನ್ನ ಇವತ್ತು 100 ಪ್ಯಾಕೆಟ್ 200 ಪ್ಯಾಕೆಟ್ ಇವತ್ತು ಏನದ 25 ಪ್ಯಾಕೆಟ್ ಬೆಳೆಲ್ದಂಗೆ ಆಗಿತ್ತು. ಅದು ಆಗಬಾರ್ದು. ಗೊಬ್ಬರ ಮತ್ತು ಖಾತಾ ಒಂದು ಒಳ್ಳೆ ನಿಟ್ಟಿನಲ್ಲಿ ರೈತರಿಗೆ ಹಂಚಬೇಕಂತ ಹೇಳಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಒಂದು ವೇಳೆ ಆಗಿದೆ ಅಂದ್ರೆ ನಾವು ಒಂದು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗ್ತದೆ. ಅದು ಆಗಬಾರ್ದು ಅಂತ ಹೇಳಿ ನಾವು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಈ ಕೇಂದ್ರ ಸರ್ಕಾರನೂ ಕೂಡ ನಮ್ಮ ರೈತರಿಗೆ ಏನಪ್ಪ ಅಂತಂದ್ರೆ ಸಾಲ ಮನ್ನಾ ಮಾಡ್ಬೇಕಂತ ಹೇಳಿ ಅವರಿಗೂ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಒಂದು ವೇಳೆ ಆಗಿದಿಲ್ಲಪ್ಪ ಅಂತಂದ್ರೆ ಒಂದು ಉಗ್ರವಾದ ಹೋರಾಟವನ್ನು ಕಲಬುರಗಿಯಲ್ಲಿ ಹಾಕಬೇಕಾಗ್ತದೆ. ನನ್ನ ಹೆಸರು ನಾಗೇಂದ್ರಪ್ಪ ತಂಬೆ, ಜಿಲ್ಲಾಧ್ಯಕ್ಷ, ಕರ್ನಾಟಕ ರಾಜ್ಯ ರೈತ ಸಂಘ, ಕಲಬುರಗಿ. ನಮಸ್ಕಾರ. This video is sponsored by Mahalakshmi Jewelers, Manu Multi-Speciality Hospital, KBN University, Shaheen Group of Institutions, Surat Khazana, Al-Sharia Group of Institutions, Beg Neuropsychiatry Hospital, NK NEET Institute, and by Alimi Public School.